ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನ ನಿಮಗೆ ಈ ವರ್ಡ್ಸ್ ನೋಡಿ, ಎಬೋ, ಬಿಲೋ, ಅಂಡರ್, ಹೇಗೆ ನಾವು ಇದನ್ನ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ರೂಲ್ಸ್ ಹೇಳ್ತೀನಿ, ನೀವು ಮಾಡೋ ಮಿಸ್ಟೇಕ್ಸ್ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ನೋಡಿ, ಎಬೋ. ಎಬೋ ಅಂದರೆ ಮೇಲೆ, ಆ್ಯಂಡ್ ಅದು ಕೂಡ ಒಂದರ ಮೇಲೆ, ಅದಕ್ಕಿಂತ ಮೇಲೆ, ಅದರ ಮೇಲೆ, ಮೇಲ್ಭಾಗದಲ್ಲಿ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಈಗ ಒಂದು ಸ್ವಿಚ್ ಮೇಲೆ ಮತ್ತೊಂದು ಸ್ವಿಚ್ ಇದೆ, ಸೊ ಅವಾಗ ಯೂಸ್ ಮಾಡ್ತೀವಿ ಎಬೋ. ಬಾಗಿಲಿನ ಮೇಲೆ ಏನೋ ಇದೆ, ಎಬೋ. ಆ ಲೈನ್ ಮೇಲೆ, ಎಬೋ, ರೈಟ್. ಅದರ್ವೈಸ್ ಮೇಲೆ, ಮೇಲಕ್ಕೆ ಅಂತ ಹೇಳೋವಾಗ ನೀವು ಅಪ್ ಯೂಸ್ ಮಾಡ್ಬೋದು. ಮೇಲ್ ನೋಡು, ಲುಕ್ ಅಪ್. ಅವ್ನು ಮೇಲೆ ಹೋಗ್ತಾ ಇದ್ದಾನೆ, ಹಿ ಈಸ್ ಗೋಯಿಂಗ್ ಅಪ್, ರೈಟ್. ಅರ್ಥ ಆಯ್ತಲ್ಲ, ಅದೇ ಡಿಫರೆನ್ಸ್. ಸೊ ಇದನ್ನ ಅಡ್ವರ್ಬ್ ಯೂಸ್ ಮಾಡ್ಕೊಳ್ತಾ ಅಂದ್ರೇನು, ಮೇನ್ ವರ್ಬ್ ಆದ್ಮೇಲೆ. ಅಡ್ವರ್ಬ್ ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡಿ, ಸಿ ಎಬೋ, ಮೇಲ್ಗಡೆ ನೋಡು ಅಂದ್ರೆ ಅರ್ಥ ಅವ್ರು ಸ್ಟ್ರೈಟ್ ಆಗಿ ನೋಡ್ತಿರ್ತಾರೆ, ಅಲ್ಲಲ್ಲ ಅದ್ರ ಮೇಲ್ ನೋಡು ಅಂತ ಹೇಳೋದು. ಅದ್ರ ಮೇಲ್ ನೋಡೋ ಅನ್ನೋವಾಗ ಹೇಳಿ ಸಿ ಎಬೋ. ಸಿ ಎಬೋ ದ್ಯಾಟ್ ಅಂತ ನೀವು ಹೇಳಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗೊತ್ತಿದೆ ಯಾವ್ದರ ಮೇಲೆ ಅಂತ ಅವ್ರಿಗೆ, ರೈಟ್. ಇಟ್ಸ್ ಡಿಸ್ಕ್ರೈಬ್ಡ್ ಎಬೋ, ಮೇಲೆ ವಿವರಿಸಲಾಗಿದೆ. ನೀವು ಓದ್ತಾ ಇರೋ ಲೈನ್ ಮೇಲ್ಗಡೆ ಅವ್ರಿಗೆ ಬರ್ದಿದ್ರೆ ಅವಾಗ ಹೇಳ್ತಾರೆ ಇಟ್ಸ್ ಡಿಸ್ಕ್ರೈಬ್ಡ್ ಎಬೋ, ಅದರ ಮೇಲೆ. ನೋಡಿ ಗೊತ್ತಾಯ್ತಲ್ಲ, ಇಲ್ಲೆಲ್ಲೂ ಅಪ್ ಬರಲ್ಲ. ರೈಟ್ ಯುವರ್ ನೇಮ್ ಎಬೋ, ಮೇಲೆ ನಿಮ್ಮ ಹೆಸರು ಬರೀರಿ ಅಂದ್ರೆ ಆ ಲೈನ್ ಎಲ್ಲಿ ಮೆನ್ಷನ್ ಮಾಡಿರ್ತಾರೋ ಅದರ ಮೇಲೆ. ಸೊ ಇನ್ನೊಂದು ನೋಡಿ, ಇದು ಅಡ್ವರ್ಬ್ ಅಲ್ವಾ, ಆದ್ರಿಂದ ಇದ್ರ ಹಿಂದೆ ಆನ್ ಎಬೋ, ಇನ್ ಎಬೋ, ಟು ಎಬೋ ಆ ಥರ ಏನೂ ಪ್ರಿಪೋಷನ್ ಬರಲ್ಲ, ನೆನ್ಬಿಟ್ಕೊಳ್ಳಿ. ಪುಟ್ ಇಟ್ ಆನ್ ದ ಶೆಲ್ಫ್ ಎಬೋ. ಶೆಲ್ಫ್ ಎಂತ ಶೆಲ್ಫ್? ಎಬೋ ಇರುವ ಶೆಲ್ಫ್. ಸೊ ಶೆಲ್ಫ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಪುಟ್ ಇಟ್ ಆನ್ ದ ಶೆಲ್ಫ್ ಅಂತ ಹೇಳ್ಬಹುದು, ಬಟ್ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಮೇಲ್ಗಡೆ ಇರೋ ಶೆಲ್ಫ್ ಮೇಲೆ ಇಡು ಅಂತ ಹೇಳ್ತಾ ಇದೀವಿ, ರೈಟ್. ಆ ಸಿಚುವೇಶನ್ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಇದೇ ತರದ್ದು ಎಕ್ಸಾಂಪಲ್, ದೆ ಲಿವ್ ಆನ್ ದ ಫ್ಲೋರ್ ಎಬೋ ಅಂದ್ರೆ ನಾವಿರೋ ಫ್ಲೋರ್ಗಿಂತ ಮೇಲಿನ ಫ್ಲೋರ್, ಮೇಲೆ ಇರುವ ಫ್ಲೋರ್. ಸಿ ದ ಎಕ್ಸಾಂಪಲ್ ಗಿವನ್ ಎಬೋ, ಮೇಲೆ ಕೊಟ್ಟಿರುವ ಅಂದ್ರೆ ನೀವೆಲ್ಲಿ ಓದ್ತಾ ಇರ್ತೀರೋ ಅದರ ಮೇಲೆ. ಎಂಟರ್ ದ ಟೆಕ್ಸ್ಟ್ ಆಸ್ ಶೋನ್ ಎಬೋ, ಮೇಲೆ ತೋರಿಸಿದಂತೆ. ಪ್ಲೀಸ್ ಸೆಂಡ್ ಇಟ್ ಟು ದ ಅಡ್ರೆಸ್ ಗಿವನ್ ಎಬೋ, ಮೇಲೆ ಕೊಟ್ಟಿರೋ ಅಡ್ರೆಸ್ಗೆ. ಸೊ ಇದೆಲ್ಲ ನೀವು ಎಲ್ಲಿ ಓದ್ತಿರ್ತೀರ, ಎಲ್ಲಿ ವರ್ಕ್ ಮಾಡ್ತಿರ್ತೀರ ಅದರ ಮೇಲ್ಗಡೆ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಆ ರೆಫರೆನ್ಸ್ ಲೈನ್ ಇರುತ್ತೆ, ಅದರ ಮೇಲ್ಗಡೆಗೇನೆ ಅನ್ನೋ ಮೀನಿಂಗ್ ಇರುತ್ತೆ. ಡ್ಯೂ ಟು ದ ರೀಸನ್ ದಟ್ ಐ ಡಿಸ್ಕ್ರೈಬ್ಡ್ ಎಬೋ, ನಾನು ಮೇಲೆ ತಿಳಿಸಿದ ಕಾರಣದಿಂದಾಗಿ, ಮುಂದೆ ನೀವೇನೋ ಬರೀತಿದ್ದೀರಾ ಒಂದು ಇಮೇಲ್ನಲ್ಲಿ, ಟೆಕ್ಸ್ಟ್ನಲ್ಲಿ, ರೈಟ್. ಸ್ಟಡಿ ದ ಡಯಾಗ್ರಾಮ್ ಎಬೋ. ಯಾವ ಡಯಾಗ್ರಾಮ್? ದ ಒನ್ ವಿಚ್ ಇಸ್ ಎಬೋ. ಸ್ಟಡಿ ದ ಡಯಾಗ್ರಾಮ್ ಎಬೋ ಅಂದ್ರೆ ಮೇಲಿರುವಂಥ ಡಯಾಗ್ರಾಮ್, ದೆನ್ ಆನ್ಸರ್ ದ ಕ್ವೆಶ್ಚನ್ಸ್, ರೈಟ್. ಅರ್ಥ ಆಯ್ತಲ್ಲ? ಸೊ ಎಲ್ಲ ಕಡೆನೂ ಯಾವುದರ ಎಬೋ ಅನ್ನೋದು ಗೊತ್ತಿದೆ ಕೇಳಿಸ್ಕೊಳ್ಳೋರಿಗೆ, ಓದೋರಿಗೆ. ನೀವು ಅದನ್ನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಬೇಕಂದ್ರೆ ಎಬೋ ಮುಂದೆ ಆಬ್ಜೆಕ್ಟ್ ಹಾಕಬೇಕು, ಅದರ ಎಬೋ ಅಂತ ಹೇಳೋದಕ್ಕೆ. ಇಲ್ಲಿ ನೋಡಿ, ಸೈನ್ ಎಬೋ ದಿಸ್ ಲೈನ್, ಈ ಲೈನ್ನ ಮೇಲೆ ಸೈನ್ ಮಾಡಿ ಅಂತ ಅವ್ರಿಗೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀರಾ ನೀವು. ಅಂಡ್ ಮತ್ತೆ ಈ ತರ ಸೇರಿಸಬಾರ್ದು, ಎಬೋ ಆನ್ ದಿಸ್ ಲೈನ್ ಮತ್ತೆ ಬರಲ್ಲ, ಎಬೋ ಮತ್ತೆ ಆಬ್ಜೆಕ್ಟ್ ಮಧ್ಯದಲ್ಲಿ ಏನೂ ಬರಲ್ಲ. ಈಗ ಯಾವ ವರ್ಡ್ ಹಾಕಬಾರ್ದು. ನೋ ಒನ್ ಈಸ್ ಎಬೋ ದ ಲಾ. ದ ವಾಟರ್ ಕೇಮ್ ಎಬೋ ಅವರ್ ನೀಸ್, ರೈಟ್. ಮೈ ರೂಮ್ ಈಸ್ ಎಬೋ ಅ ಮೆಡಿಕಲ್ ಸ್ಟೋರ್ ಅಂದ್ರೆ ನೀವಿರೋ ಫ್ಲೋರ್ನ ಕೆಳಗಡೆ ಮೆಡಿಕಲ್ ಸ್ಟೋರ್ ಇದೆ. ಸೊ ನಿಮ್ ರೂಮ್ ಎಬೋ ಅ ಮೆಡಿಕಲ್ ಸ್ಟೋರ್, ಮೆಡಿಕಲ್ ಸ್ಟೋರ್ನ ಮೇಲ್ಗಡೆ ಇದೆ, ರೈಟ್. ಐ ಹ್ಯಾವ್ ಅ ಬರ್ತ್ ಮಾರ್ಕ್ ಅಂದ್ರೆ ಮಚ್ ಜಸ್ಟ್ ಎಬೋ ಮೈ ಲೆಫ್ಟ್ ಐ, ಲೆಫ್ಟ್ ಐನ ಮೇಲೆ. ಜಸ್ಟ್ ಎಬೋ ಅಂದ್ರೆ ಎಕ್ಸಾಕ್ಟ್ಲಿ ಎಬೋ ಅನ್ನೋದು. ದೇರ್ ವಾಸ್ ಅ ನೋಟಿಸ್ ಬೋರ್ಡ್ ಎಬೋ ದ ವಿಂಡೋ, ವಿಂಡೋನ ಮೇಲೆ. ವಿ ಆರ್ ಫ್ಲೈಯಿಂಗ್ 2500 feet ಎಬೋ ದ ಗ್ರೌಂಡ್, ನೆಲದಿಂದ 2500 feet ಮೇಲೆ. ದಿ ಎಲಿವೇಟರ್ ಡಸಂಟ್ ಗೋ, ಎಲಿವೇಟರ್ ಅಂದ್ರೆ ಲಿಫ್ಟ್. ದಿಸ್ ಎಲಿವೇಟರ್ ಡಸಂಟ್ ಗೋ ಅಬೌವ್ ದ 6th floor, 6th floor ಗಿಂತ ಮೇಲೆ ಹೋಗಲ್ಲ. ದ CCTV ಕ್ಯಾಮ್ರಾ ಇಸ್ ಮೌಂಟೆಡ್ ಅಬೌವ್ ದ ಮೇನ್ ಡೋರ್, ಮೇನ್ ಡೋರ್ನ ಮೇಲ್ಗಡೆ. ಮೌಂಟ್ ಮಾಡೋದಂದ್ರೆ ಅಲ್ಲಿ ಅದನ್ನ ಪ್ಲೇಸ್ ಮಾಡೋದು, ಪೊಸಿಷನ್ ಮಾಡೋದು. ಆಫ್ಟರ್ ಆಲ್ ದ ಬರ್ನ್, ಎಲ್ಲ ಸುಟ್ಟೋದ್ಮೇಲೆ ಸ್ಮೋಕ್ ವಾಸ್ ರೈಸಿಂಗ್ ಅಬೌವ್ ದ ಫೀಲ್ಡ್ಸ್ ಅಂದ್ರೆ ಹೊಲದಲ್ಲಿ ಬೆಂಕಿ ಹತ್ಕೊಂಡಿದೆ, ಬೆಂಕಿಯಲ್ಲಿ ಆರೋದ್ಮೇಲೆ ಹೊಗೆ ಮಾತ್ರ ಫೀಲ್ಡ್ ಇಂದ ಮೇಲ್ಗಡೆ ಏರುತ್ತಾ ಇದೆ, ರೈಟ್. ನೆಕ್ಸ್ಟ್ ಅದಕ್ಕೆ ಆಪೋಸಿಟ್ ಏನು, ಬಿಲೋ ಅಂದ್ರೆ ಅದಕ್ಕಿಂತ ಕೆಳಗೆ, ಒಂದಕ್ಕಿಂತ ಕೆಳಗೆ, ಕೆಳಭಾಗದಲ್ಲಿ.
ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಇದು ಕೂಡ ಸೇಮ್ ಸ್ಟ್ರಕ್ಚರ್ ಯೂಸ್ ಆಗುತ್ತೆ ನೋಡಿ ಇಲ್ಲಿ. ಸಿ ಬಿಲೋ, ಕೆಳಗೆ ನೋಡು, ಅಲ್ಲಲ್ಲ ಕೆಳಗೆ ನೋಡು ಅಂದರೆ ಅವ್ರು ನೋಡ್ತಾ ಇರೋದಕ್ಕಿಂತ ಕೆಳಗೆ ನೋಡು ಅಂತ ಹೇಳೋದು ಸಿಚುವೇಶನ್ ನೋಡಿ. ಅದರ್ವೈಸ್ ನಾನು ನೋಡಬೇಡ ಕೆಳಗೆ ನೋಡು ಅಂದರೆ ನೆಲ ನೋಡು ಅಂತ ಅಲ್ವಾ, ಅವಾಗ ಹೇಳಬೇಕು ಸಿ ಡೌನ್, ಲುಕ್ ಡೌನ್ ಅಂತ, ನೆಲದ ಮೇಲೆ ನೋಡು ಅಂತ ಹೇಳೋದಕ್ಕೆ. ಬಟ್ ಇಲ್ಲಿ ಯಾವ ಸಿಚುವೇಶನ್, ಅವ್ರೇನೋ ಪೇಪರ್ ನೋಡ್ತಿರ್ತಾರೆ ಅಥವಾ ಏನೋ ಒಂದು ಲಿಸ್ಟ್ ನೋಡ್ತಿರ್ತಾರೆ, ಅಲ್ಲಲ್ಲ ಕೆಳಗೆ ನೋಡು, ಕೆಳಗಿದೆ ಅದು, ಆ ಸಿಚುವೇಶನ್, ಒಂದಕ್ಕಿಂತ ಕೆಳಭಾಗ. ರೈಟ್. ಹಿ ಜಸ್ಟ್ ವೆಂಟ್ ಬಿಲೋ ಅಂದರೆ ಈಗ ಅಷ್ಟು ಕೆಳಗಡೆ ಹೋದ ಅಂದರೆ ಕೆಳಗಡೆ ಫ್ಲೋರ್ಗೆ ಹೋದ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ ಬಿಲೋ. ಪುಟ್ ಯುವರ್ ಸಿಗ್ನೇಚರ್ ಬಿಲೋ, ಕೆಳಗೆ ಸೈನ್ ಮಾಡಿ. ಬಿಲೋ ದ ಲೈನ್ ಅನ್ಬೋದು. ಸೊ ಕೇಳಿಸ್ಕೊಳ್ಳೋರಿಗೆ ಗೊತ್ತಿದ್ರೆ ಅದೇನು ಮೆನ್ಷನ್ ಮಾಡಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್, ಜಸ್ಟ್ ಇಷ್ಟೇ ನೀವು ಹೇಳ್ಬೋದು. ದ ಪ್ರೈಸ್ ಇಸ್ ಮೆನ್ಷನ್ಡ್ ಬಿಲೋ, ಪ್ರೈಸ್ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ದ ಲಿಸ್ಟ್ ಬಿಲೋ ಇಸ್ ನಾಟ್ ಕಂಪ್ಲೀಟ್. ನೋಡಿ ಇಲ್ಲಿ ಲಿಸ್ಟ್ ಎಲ್ಲಿದೆ ಅಂತ ಹೇಳ್ತಾರೆ. ದ ಲಿಸ್ಟ್ ಬಿಲೋ ಅಂದರೆ ದ ಲಿಸ್ಟ್ ವಿಚ್ ಇಸ್ ಬಿಲೋ, ಕೆಳಗಿರೋ ಲಿಸ್ಟ್ ಕಂಪ್ಲೀಟ್ ಆಗಿಲ್ಲ. ಸಮ್ ಓಲ್ಡ್ ಲೇಡಿ ಈಸ್ ಸ್ಟ್ಯಾಂಡಿಂಗ್ ಬಿಲೋ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಕೆಳಗಡೆ ನಿಂತಿದ್ದಾರೆ. ಕಾಲ್ ದ ನಂಬರ್ ಬಿಲೋ ಫಾರ್ ಫರ್ದರ್ ಇನ್ಫಾರ್ಮೇಶನ್. ನೋಡಿ ಅಗೇನ್ ಯಾವ ನಂಬರ್, ಕೆಳಗಿನ ನಂಬರ್, ದ ನಂಬರ್ ಬಿಲೋ. ಆವಾಗಲೇ ಇತ್ತಲ್ಲ ಅಬೋ, ಅದೇ ಥರನೇ ನೀವು ಓದ್ತಾ ಇದ್ರಲ್ಲ ಆ ಲೈನ್ನ ಕೆಳಗೆ. ಕ್ಯಾನ್ ಯು ಟ್ರಾನ್ಸ್ಲೇಟ್ ದಿ ಸೆಂಟೆನ್ಸಸ್ ಗಿವನ್ ಬಿಲೋ, ಕೆಳಗೆ ಕೊಟ್ಟ ಸೆಂಟೆನ್ಸಸ್. ರೈಟ್ ಯುವರ್ ಒಪಿನಿಯನ್ ಇನ್ ದ ಕಾಮೆಂಟ್ ಬಾಕ್ಸ್ ಬಿಲೋ, ಕೆಳಗಿರುವ ಕಾಮೆಂಟ್ ಬಾಕ್ಸ್. ಆ ಥರ ಡಿಸ್ಕ್ರೈಬ್ ಮಾಡ್ತಾ ಇದೀವಿ ಅದರ ಜಾಗನ ಕೂಡ. ನಿಮ್ಮೊಂದು ಎಕ್ಸಾಂಪಲ್ ಮಾಡಿದಾಗ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಇಟ್ ಅಪಿಯರ್ಸ್ ಅ ಡಿಫ್ರೆಂಟ್ ಇಮೇಜ್, ಇದು ಡಿಫ್ರೆಂಟ್ ಇಮೇಜ್ ಆಗಿ ಕಾಣಿಸುತ್ತೆ ವೆನ್ ಯು ಸಿ ಇಟ್ ಫ್ರಮ್ ಬಿಲೋ. ಇಲ್ಲಿ ನೋಡಿ ಫ್ರಮ್ ಬಿಲೋ ಬಂತಂದ್ರೆ ನೀವು ಕೆಳಗಿಂದ ನೋಡಿದಾಗ ಇದು ಬೇರೆ ಥರ ಕಾಣಿಸುತ್ತೆ, ಬೇರೆ ಇಮೇಜ್ ಆಗಿ ಕಾಣುತ್ತೆ. ಇಟ್ ಅಪಿಯರ್ಸ್ ಡಿಫ್ರೆಂಟ್ಲಿ ವೆನ್ ಯು ಸಿ ಇಟ್ ಫ್ರಮ್ ಬಿಲೋ. ರೈಟ್. ಆ್ಯಂಡ್ ಯಾವ ಥರ ಬಿಲೋ ಅಂತ ಹೇಳ್ತಿದೆ ಅಂದರೆ ಅದಕ್ಕೆ ಮುಂದೆ ಆಬ್ಜೆಕ್ಟ್ ಹಾಕಿ. ರೈಟ್ ಟ್ಯಾಗ್ ಲೈನ್ ಬಿಲೋ ದ ಟೈಟಲ್, ಟೈಟಲ್ನ ಕೆಳಗೆ ಒಂದು ಟ್ಯಾಗ್ ಲೈನ್ ಬರೀರಿ. ನೋಡಿ ಆಗಲೇ ಇತ್ತಲ್ಲ ಅಬೌವ್ ಸಮಥಿಂಗ್, ಅದೇ ಥರ ಈಗ ಬಿಲೋ ಸಮಥಿಂಗ್. ವಿಲ್ ಯು ಆನ್ ದ ಫ್ಲೋರ್ ಬಿಲೋ ಯುವರ್ಸ್, ನಿಮ್ಮ ಫ್ಲೋರ್ನ ಕೆಳಗಡೆನೆ ನಮ್ಮ ಮನೆ ಇರೋದು ಅಂದರೆ ಬಿಲೋ ಯುವರ್ ಫ್ಲೋರ್. ಸಿ ದ ರೆಡ್ ಲೈನ್ ಬಿಲೋ ದ ಬ್ಲೂ ಒನ್ ಅಂದರೆ ಬ್ಲೂ ಲೈನ್ನ ಕೆಳಗಿರೋ ರೆಡ್ ಲೈನ್. ಡೋಂಟ್ ವೇರ್ ದ ಸ್ಕರ್ಟ್ಸ್ ಬಿಲೋ ದ ನೀ, ಮೊಣಕಾಲಿನ ಕೆಳಗೆ ಬಿಲೋ ದ ನೀ. ವಾಟ್ ಆರ್ ಯು ದೋಸ್ ಪ್ಯಾಚಸ್ ಬಿಲೋ ಯುವರ್ ನೆಕ್, ಕುತ್ತಿಗೆಯ ಕೆಳಗೆ. ಪ್ಯಾಚಸ್ ಅಂದರೆ ಸ್ಪ್ರೆಡ್ ಆಗಿರೋ ಮಾರ್ಕ್ಸ್. ರೈಟ್. ಓನ್ಲಿ ದ ಆರ್ಮ್ ಬಿಲೋ ದ ಎಲ್ಬೋ ವಾಸ್ ಇಂಜರ್ಡ್. ಸೊ ವಾಟ್ ವಾಸ್ ಇಂಜರ್ಡ್? ಓನ್ಲಿ ದ ಆರ್ಮ್ ಬಿಲೋ ದ ಎಲ್ಬೋ, ಮೊಣಕೈಗಿಂತ ಕೆಳಗಿರುವ ಭಾಗ ಮಾತ್ರ ಇಂಜರ್ ಆಗಿತ್ತು. ದ ಕಿಚನ್ ಇಸ್ ಡೈರೆಕ್ಟ್ಲಿ ಬಿಲೋ ದಿಸ್ ಬೆಡ್ರೂಮ್, ಈ ಬೆಡ್ರೂಮ್ನ ಕೆಳಗಡೆನೆ ಕಿಚನ್ ಇದೆ. ರೈಟ್. ಸೊ ಎಲ್ಲ ಸೆಂಟೆನ್ಸ್ ನೋಡಿ ಎಲ್ಲ ಕಡೆನೂ ನೀವು ಡೌನ್ ಹಾಕಕ್ಕೆ ಬರಲ್ಲ. ಡೌನ್ ಹೇಗೆ ಯೂಸ್ ಮಾಡಬೇಕು ನಾ ಅಡ್ವರ್ಬ್ಸ್ನ ಫಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡಿ. ಡೋಂಟ್ ರೈಟ್ ಎನಿಥಿಂಗ್ ಬಿಲೋ ದ ಮಾರ್ಜಿನ್ ಲೈನ್. 2 ಸ್ಟೀಲ್ ರಾಡ್ಸ್ ಆರ್ ಇನ್ಸರ್ಟೆಡ್, ಸ್ಟೀಲ್ ರಾಡ್ಸ್ ಹಾಕಿದ್ದಾರೆ ಇನ್ಸೈಡ್ ಇಸ್ ಲೆಗ್ ಜಸ್ಟ್ ಬಿಲೋ ದ ನೀ, ಎಕ್ಸಾಕ್ಟ್ಲಿ ಮೊಣಕಾಲಿನ ಕೆಳಗೆ, ಜಸ್ಟ್ ಬಿಲೋ ದ ನೀ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಆರ್ ವೇರಿಂಗ್ ಮಾಸ್ಕ್ಸ್ ಬಿಲೋ ದ ನೋಸ್, ಮೂಗಿನ ಕೆಳಗೆ. ರೈಟ್, ಅರ್ಥ ಆಯ್ತಲ್ಲ. ಆ್ಯಂಡ್ ನೆಕ್ಸ್ಟ್ ಅಂಡರ್. ಅಂಡರ್ ಯಾವಾಗ ಯೂಸ್ ಮಾಡ್ತೀವಿ? ನಾವು ಅಡಿಯಲ್ಲಿ ಅಂತ ಹೇಳೋ ಕಡೆ, ಅಂದರೆ ಒಂದರ ಕೆಳಗಡೆ, ಅದ್ರ ಮೇಲೆ ಏನೋ ಕವರ್ ಆಗಿರುತ್ತೆ, ಅದ್ರ ಕೆಳಗಡೆ ಇದೆ ನೋಡು, ಬೆಡ್ನ ಕೆಳಗೆ, ಟೇಬಲ್ನ ಕೆಳಗೆ, ಈ ಥರ ಇದ್ದಾಗ ನೀವು ಅಂಡರ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ಬೆಡ್ನ ಕೆಳಗೆ ಏನೋ ಇದೆ, ಸೊ ಇಟ್ಸ್ ಅಂಡರ್ ದ ಬೆಡ್. ಸೊ ನೀವು ಆ ಥರ ಹೇಳ್ತಾ ಇದ್ದೀರಾ ಅಂದರೆ ಅದ್ರ ಮೇಲ್ಗಡೆ ಪೂರ್ತಿ ಕವರ್ ಆಗಿರುತ್ತೆ ನೋಡಿ, ಬೆಡ್ ಕವರ್ ಆಗಿದೆ ಅಲ್ವಾ, ಅದ್ರ ಕೆಳಗಡೆ ಏನೋ ಇದೆ. ಬಟ್ ಬಿಲೋ ಅಂದರೆ ಆ ಥರ ಇರಲ್ಲ, ಒಂದರ ಕೆಳಭಾಗದಲ್ಲಿ ಮತ್ತೊಂದಿದೆ ಅಂತ ಹೇಳೋದಕ್ಕೆ ಬಿಲೋ ಅಂತೀವಿ. ಅದು ಕವರ್ ಆಗಿರೋದಿಲ್ಲ, ಟಚ್ ಆಗಿರೋದಿಲ್ಲ, ಜಸ್ಟ್ ಅದರ ಪೊಸಿಷನ್ ಕೆಳಗಡೆ ಇದೆ ಅಂತ ಹೇಳೋದಕ್ಕೆ ಬಿಲೋ. ಇಲ್ಲ ನೋಡಿ, ಸಿಟ್ ಅಂಡರ್ ದ ಲೈಟ್, ಬೆಳಕಿನ ಕೆಳಗೆ. ಹೋಲ್ಡ್ ಇಟ್ ಅಂಡರ್ ಯುವರ್ ಆರ್ಮ್, ಅಂದರೆ ನೀವು ಕೈನ ಕೆಳಗೆ ಇಟ್ಕೋ, ತುಂಬ ಹೆವಿ ಬ್ಯಾಗ್ ಇದೆ, ನೀವು ಅದ್ರ ಸುತ್ತ ಕೈ ಹಾಕಿ ಇಟ್ಕೊಂತೀರಲ್ಲ. ಲೆಟ್ಸ್ ಗೋ ಅಂಡರ್ ದ ಶೇಡ್, ಈ ಥರ ಹೇಳ್ತೀವಿ, ನೆರಳಿನ ಕೆಳಗೆ, ನೆರಳಲ್ಲಿ ಅಂತ ಹೇಳೋದಕ್ಕೆ. ವಾಟ್ಸ್ ಅಂಡರ್ ದ ಬ್ಲಾಂಕೆಟ್, ಅಂದರೆ ಬ್ಲಾಂಕೆಟ್ನ ಕೆಳಗಡೆ. ನೋಡಿ ಈ ಥರ ಹೇಳ್ತಾ ಇದ್ದೀವಿ ಅಂದರೆ ಮೇಲ್ಗಡೆ ಪೂರ್ತಿ ಕವರ್ ಆಗಿದೆ. ಇಟ್ಸ್ ಆಲ್ ಸ್ವೆಟ್ ಅಂಡರ್ ಮೈ ಶರ್ಟ್, ಅಂದರೆ ಶರ್ಟ್ ಒಳಗಡೆ, ಅದನ್ನು ಅಂಡರ್ ಮೈ ಶರ್ಟ್ ಅಂತೀವಿ. ಅಂದರೆ ಶರ್ಟ್ ಒಳಗಡೆ ಎಲ್ಲ ಬೆವರಾಗಿದೆ ನನಗೆ, ಯಾಕೆಂದರೆ ಶರ್ಟ್ ಮೇಲ್ಗಡೆ ಇರುತ್ತೆ, ಕವರ್ ಆಗಿರುತ್ತೆ,
ಅದರ ಅಡಿಯಲ್ಲಿ ಅಂತ ಹೇಳಬೇಕಲ್ವ, ಅದಕ್ಕೆ ಅಂಡರ್. ಕ್ಯಾನ್ ಯು ಸ್ವಿಮ್ ಅಂಡರ್ ವಾಟರ್ ಅಂದರೆ ಮೇಲ್ಗಡೆ ಅಲ್ಲ, ನೀರಿನಿಂದ ಕೆಳಗಡೆ, ನೀರಿನ ಅಡಿಯಲ್ಲಿ ಅಂತ ಹೇಳಬೇಕಲ್ವಾ, ಆಗ ಅಂಡರ್ ವಾಟರ್ ಯೂಸ್ ಮಾಡ್ತೀವಿ, ಅಂದರೆ ನೀರಿನ ಒಳಗೆ. ತುಂಬ ಸರಿ ಅಂಡರ್ ವಾಟರ್ ಸಿಂಗಲ್ ವರ್ಡ್ ಆಗಿರುತ್ತೆ, ರೈಟ್, ಅದು ಕೂಡ ಓಕೆ. ಪುಟ್ ಯೋರ್ ಬ್ಯಾಗ್ ಅಂಡರ್ ದ ಸೀಟ್, ಸೀಟ್ ಕೆಳಗಡೆ ಇಡು. ಇಲ್ಲಿ ನೋಡಿ, ಬಿಲೋ ದ ಸೀಟ್ ಅಂತ ಹೇಳಲ್ಲ ಇಲ್ಲಿ, ಅರ್ಥ ಆಯ್ತಲ್ವಾ? ಅಂಡರ್ ದ ಸೀಟ್ ಅಂತೀವಿ, ಅಂದರೆ ಸೀಟ್ನ ಕೆಳಗಿಡು. ಯಾಕೆ ಆ ಥರ ಹೇಳ್ತಾ ಇದೀವಿ ಅಂದರೆ, ಒಂದು ರೀತಿ ಸೀಟ್ ಮೇಲ್ಗಡೆ ಪ್ರೊಟೆಕ್ಷನ್ ಇರುತ್ತೆ, ಸೀಟ್ ಮೇಲ್ಗಡೆ ಕವರ್ ಆಗಿರುತ್ತೆ, ಅದ್ರ ಕೆಳಗಡೆ, ರೈಟ್, ಈ ಥರ ಒಂದು ಮೇಲ್ಗಡೆ ಕವರಿಂಗ್ ಇರೋದು, ಮೇಲ್ಗಡೆ ಒಂದು ಪ್ರೊಟೆಕ್ಷನ್ ಇರೋದು, ಮೇಲ್ಗಡೆ ಪೂರ್ತಿಯಾಗಿ ಕವರ್ ಆಗಿರುತ್ತೆ, ಅದ್ರ ಅಡಿಯಲ್ಲಿ ಏನಾದರೂ ಇರುತ್ತೆ ಅನ್ನೋವಾಗೆಲ್ಲ ಅಂಡರ್ ಯೂಸ್ ಮಾಡ್ತೀವಿ. ಬಟ್ ಬಿಲೋ ಅನ್ನೋದು ಜಸ್ಟ್ ಒಂದು ಪೊಸಿಷನ್ ಅಷ್ಟೇ, ಎಲ್ಲ ಕಡೆ ಬಿಲೋ ಹಾಕಕ್ಕೆ ಬರಲ್ಲ. ಐ ಗಾಟ್ ಬ್ಲಿಸ್ಟರ್ಸ್ ಅಂಡರ್ ಮೈ ಫೀಟ್ ಅಂದರೆ ನನ್ನ ಕಾಲಿನ ಕೆಳಗೆ, ಪಾದದ ಕೆಳಗಡೆ ಬ್ಲಿಸ್ಟರ್ಸ್, ಬ್ಲಿಸ್ಟರ್ಸ್ ಅಂದರೆ ಗುಳ್ಳೆಗಳು, ಅರ್ಥ ಆಯ್ತಲ್ಲ? ದ ಕ್ಯಾಟ್ಸ್ ಹೈಡಿಂಗ್ ಅಂಡರ್ ದ ಬೆಡ್. ಸ್ವೀಪ್ ಪ್ರಾಪರ್ಲಿ ಅಂಡರ್ ದ ಟೇಬಲ್, ಅರ್ಥ ಆಯ್ತಲ್ಲ? ಆ್ಯಂಡ್ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದೀವಿ ಯಾವುದ್ರ ಕೆಳಗಡೆ ಅಂತ. ನಾವು ಸ್ಪೆಸಿಫೈ ಮಾಡಿ ಹೇಳಿಲ್ಲ ಅಂದರೆ ಅದು ಅರ್ಥ ಆಗುತ್ತೆ ಯಾವುದ್ರ ಕೆಳಗೆ ಅಂತ ಅಡ್ವರ್ಬ್ನಲ್ಲಿ. ಇಲ್ಲಿ ನೋಡಿ, ದ ಕ್ಯಾಟ್ ವೆಂಟ್ ಅಂಡರ್, ಆ ಬೆಕ್ಕು ಕೆಳಗಡೆ ಹೋಯ್ತು ಅಂದರೆ ಕೇಳಿಸ್ಕೊಳ್ಳೋರು ಗೊತ್ತು, ಟೇಬಲ್ನ ಕೆಳಗಡೆ, ನಾ ಸೋಫಾ ಕೆಳಗೆ, ಅದು ಗೊತ್ತಿರುತ್ತೆ ಅವ್ರಿಗೆ, ಅವ್ರು ನೋಡ್ತಿರ್ತಾರಲ್ವಾ. ಇಟ್ ವೆಂಟ್ ರೋಲಿಂಗ್ ಅಂಡರ್, ಅದು ರೋಲ್ ಆಗ್ತಾ ಕೆಳಗಡೆ ಹೊಟ್ಟೋಯ್ತು, ರೋಲ್ ಆಗ್ತಾ ಹೋಯ್ತು ಅನ್ಬೇಕಲ್ವಾ, ಸೊ ಇಟ್ ವೆಂಟ್ ರೋಲಿಂಗ್ ಅಂಡರ್. ಅಂಡರ್ ವಾಟ್ ಅದು ಗೊತ್ತಿದ್ರೆ ನೀವು ಮೆನ್ಷನ್ ಮಾಡಬೇಕಾಗಿಲ್ಲ. ಡೋಂಟ್ ಪುಟ್ ಯುವರ್ ಹೆಡ್ ಅಂಡರ್, ಅದ್ರ ಕೆಳಗಡೆ ಅಂದರೆ ಅದ್ರ ಒಳಗೆ ಕೆಳಗಡೆ ನಿನ್ನ ತಲೆ ಇಡಬೇಡ, ಹಾಗೆ ನೋಡು ದೂರದಿಂದ ಅಂತಿರಲ್ಲ. ಐ ಹ್ಯಾವ್ ಮೈ ಅಂಬ್ರೆಲಾ ಗೆಟ್ ಅಂಡರ್ ಅಂದರೆ ಛತ್ರಿ ಕೆಳಗೆ ಬಾ ಅಂತ ನಾವು ಕೇಳ್ತಾ ಇದ್ದೀವಿ. ದ ಡೋರ್ ಈಸ್ ಲಾಕ್ಡ್, ಡೋರ್ ಲಾಕ್ ಆಗಿದೆ, ಪಾಸ್ ಇಟ್ ಅಂಡರ್, ಅದ್ರ ಕೆಳಗಡೆಯಿಂದ ಪಾಸ್ ಮಾಡು, ರೈಟ್, ಅರ್ಥ ಆಗ್ತಿದಲ್ವಾ? ಡೋರ್ನ ಕೆಳಗಡೆಯಿಂದ. ಲುಕ್ ಆನ್ ದ ಸರ್ಫೇಸ್ ಡೋಂಟ್ ಗೋ ಅಂಡರ್ ಅಂದರೆ ನೀರಿನ ಒಳಗಡೆ ಹೋಗಬೇಡ ಅಂತ ಹೇಳುವಾಗ ಈ ಥರ ಹೇಳ್ಬೋದು, ಮೇಲೆ ನೋಡು, ನೀರು ಒಳಗೆ ಹೋಗಬೇಡ, ಡೋಂಟ್ ಗೋ ಅಂಡರ್ ಆರ್ ಡೋಂಟ್ ಗೋ ಅಂಡರ್ ವಾಟರ್. ವಿಚ್ ಗ್ರೂಪ್ ಡಸ್ ದಿಸ್ ಕಮ್ ಅಂಡರ್, ಇದು ಯಾವ ಗ್ರೂಪ್ನ ಕೆಳಗಡೆ ಬರುತ್ತೆ ಅಂತ ಕೇಳ್ತಾ ಇದ್ದೀವಿ. ಶಿ ಜಂಪ್ಡ್ ಇನ್ ದ ಪೂಲ್ ಅಂಡ್ ವೆಂಟ್ ಅಂಡರ್. ಐ ಅಂಡರ್ಸ್ಟ್ಯಾಂಡ್ ದ ಪ್ರೆಷರ್ ದಟ್ ಯು ಆರ್ ಅಂಡರ್ ಅಂದರೆ ಇಫ್ ಸಂಬಡಿ ಇಸ್ ಅಂಡರ್ ದ ಪ್ರೆಷರ್ ಅವಾಗ ಹೇಳ್ತೀವಿ. ದ ಬ್ರಿಡ್ಜ್ ವಾಸ್ ಟೂ ಲೋ, ಬ್ರಿಡ್ಜ್ ತುಂಬ ಕೆಳಗಡೆ ಇತ್ತು. ದ ಶಿಪ್ ಡಿಡೆಂಟ್ ಪಾಸ್ ಅಂಡರ್, ಅದ್ರ ಕೆಳಗಡೆ ಶಿಪ್ ಪಾಸ್ ಆಗಲಿಲ್ಲ, ಬ್ರಿಡ್ಜ್ ತುಂಬ ಕೆಳಗಡೆ ಇರೋದ್ರಿಂದ ಶಿಪ್ ಡಿಡೆಂಟ್ ಪಾಸ್ ಅಂಡರ್ ಇಟ್, ರೈಟ್, ಅರ್ಥ ಆಯ್ತಲ್ಲ? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.